ಸೊ ಇದು ನಮ್ಮ ಹೆಸರು ಮಧು ಕರ್ಗುಂದ ಅಂತ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಸೊ ತೆಂಗಿನಂತ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ. ಮೂಲ ಉದ್ದೇಶ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಯಾವ ರೈತರು ಕೃಷಿ ತ್ಯಜಿಸಿ ಇವತ್ತು ಸಿಟಿ ಕಡೆ ಮುಖ ಮಾಡ್ತವ್ರೆ, ಆ ರೈತನ ಕೃಷಿಯಲ್ಲೇ ಉಳಿಸ್ಬೇಕಂದ್ರೆ ಒಂದು ನೈಸರ್ಗಿಕ ಕೃಷಿ ಕಡೆ ಹೋಗಬೇಕು. ಎರಡನೇದು, ನಾವು ಬೆಳೆದ ಪದಾರ್ಥನ ನಾವೇ ಮೌಲ್ಯವರ್ಧನೆ ಮಾಡಬೇಕು. ಯಾಕೆ ನಮ್ಮಲ್ಲೇ ಎಷ್ಟೋ ಶ್ರೀಶಕ್ತಿ ಸಂಘ ಇದೆ, ಎಷ್ಟೋ FPOಗಳಿದೆ, ಅವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಹೆಂಗೆ ಮಾಡ್ತೇವೆ ನಾವು ಮೇಜರ್ ತೆಂಗು ಬೆಳೆಗಾರರಿಂದ ತೆಂಗಲ್ಲಿ ಹೇಗೆ ಮೌಲ್ಯವರ್ಧನೆ ಮಾಡಿ ಒಂದು ಸುಸ್ಥಿರ ಆದಾಯ ಉತ್ಪತ್ತಿ ಮಾಡ್ಬೋದು ಅಂದಾಗ ಸೊ ಇದನ್ನೆಲ್ಲ ತೆಂಗಿನ ಮೌಲ್ಯವರ್ಧನೆ ಸ್ಟಾರ್ಟ್ ಮಾಡಿದ್ವಿ. ಮೊದಲು ತೆಂಗಿನ ಎಣ್ಣೆ ಸ್ಟಾರ್ಟ್ ಮಾಡಿದ್ವಿ, ಹಸಿ ಕಾಯಿಯಿಂದ ಎಣ್ಣೆ ಮಾಡೋಕ್ಕೆ. ಆಮೇಲೆ ಕಾಯಲ್ಲಿ ಬರ್ತಕ್ಕಂಥ ವೇಸ್ಟಿಂದ, ಚಿಪ್ಪಿನಿಂದ ಈ ಚಿಪ್ಪಿನ ಉಪ ಪದಾರ್ಥಗಳು ಮಾಡಿದ್ವಿ. ನೀರಿಂದ ಸಕ್ಕರೆ ಮಾಡಿದ್ವಿ. ಯಾಕೆಂದರೆ ನೀರಲ್ಲಿ ಒಂದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ. ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ, ನಮ್ಮ ರಕ್ತದೊತ್ತಡ ಅಥವಾ ಇನ್ಸುಲಿನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇದರಲ್ಲಿದೆ. ಸೊ ಅದ್ರ ಮಾಡಿದ್ವಿ. ಎಲ್ಲ ಮೌಲ್ಯವರ್ಧಿತ ಪದಾರ್ಥಗಳು ಚಿಪ್ಪಿನಿಂದ ಮಾಡಿ. ಇವತ್ತು ಕೂಡ ನೀವೇನಾರ ನಿಮ್ಮ ಎಣ್ಣೆ ಹೇಗಾಗುತ್ತೆ ನೀವು ನೋಡಬೇಕು ಅಂದರೆ ನಾವೊಂದು ಕೋಕೋ ಟೂರಿಸಮ್ ಅಂತ ಮಾಡ್ತೀವಿ. ನೀವು ಬನ್ನಿ ನಮ್ಮ ತೋಟಕ್ಕೆ, ನಿಮ್ಮ ಎಣ್ಣೆ ಹೇಗಾಗುತ್ತೆ ನೋಡಿ. ಒಂದು ಬೆವರು ದಾನ ಅಂತ ಮಾಡ್ತೀವಿ, ಸ್ವೆಟ್ ಡೊನೇಷನ್ ಡ್ರೈವ್ ಅಂತಾರೆ. ನೀವು ನಮ್ಮ ರೈತರೊಡನೆ ಕೆಲಸ ಮಾಡಿ, ನಿಮ್ಮ ಒಳ್ಳೆ ಬೆವರನ್ನು ನಮಗೆ ದಾನ ಮಾಡಿ. ಸಿಟಿ ಅವರಿಗೆ ಕೃಷಿ ಅಂದರೆ ಏನು, ಕೃಷಿಯ ಕಷ್ಟಗಳು ಗೊತ್ತಾಗುತ್ತೆ. ನಾಳೆ ಬಂದ್ಬಿಟ್ಟು ನನ್ನ ಹತ್ರ ಇದೊಂಚೂರು 10 ರೂಪಾಯಿ ಕಮ್ಮಿ ಮಾಡು ಅಂದಾಗ ಅವಾಗ ಗೊತ್ತಾಗುತ್ತೆ ಆ ರೈತನ ಕಷ್ಟ ಏನು ಅಂತ. ಸೊ ಅದನ್ನು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮೇಜರ್ ಇದು ನಮ್ಮದು ತೆಂಗಿನೆಣ್ಣೆ. ಇದನ್ನು ವರ್ಜಿನ್ ಕೋಕೋನಟ್ ಆಯಿಲ್ ಅಂತಾರೆ. ಹಸಿ ಕಾಯಿಂದ ಮಾಡಿರೋದು. ಇದರಲ್ಲಿ ತಾಯಿಯ ಎದೆ ಹಾಲಷ್ಟೇ ಶ್ರೇಷ್ಠವಾದ ಗುಣ ಇದೆ. ಸೊ ಇದು ಬಂದ್ಬಿಟ್ಟು ನೀರಿಂದ ಮಾಡಿರೋ ಸಕ್ಕರೆ, ಕೋಕೋನಟ್ ಶುಗರ್ ಅಂತ, ನೀರಿಂದ ಮಾಡಿರೋ ಸಕ್ಕರೆ ಇದು. ಇದು ಕೋಕೋನಟ್ ಚಿಪ್ಸು, ಅದೇ ರೀತಿ ಡಿಹೈಡ್ರೇಟ್ ಮಾಡಿ ಮಾಡ್ತಕ್ಕಂಥ ಕೋಕೋನಟ್ ಚಿಪ್ಸು. ಹಾಗೆ ಅದೇ ರೀತಿ ಎಲ್ಲ ಶೆಲ್ಲಿನ ಉಪ ಪದಾರ್ಥಗಳು. ಇದು ಕಾಫಿ ಮಗ್ ಇರ್ಬೋದು, ಇದು ಊದುಬತ್ತಿ ಸ್ಟ್ಯಾಂಡ್ ಇರ್ಬೋದು, ಇದು ಕಾಯರಿಂದ ಮಾಡಿರೋದು ಬಾಟ್ಲು ಕ್ಲೀನ್ ಮಾಡೋದು. ಹಾಗೆ ನಾವು ಕುಡ್ದಿರೋ ಎಳ್ನೀರು ಶೋಕೇಸ್ ಗಿಡಕ್ಕೆ ನಾವು ಕುಡ್ದಿರೋ ಎಳ್ನೀರಿಂದ ಯೂಸ್ ಮಾಡಿ, ಕುರುಂಬಳೆ ಯೂಸ್ ಮಾಡಿ, ವಾಸ್ ಥರ ಮಾಡಿ. ಸೊ ಪ್ರತಿಯೊಂದೂ ತೆಂಗಿನ ಯೂಸ್ ಮಾಡ್ಕೊಂಡು ಮಾಡಿ.